ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರವರು ನೋಂದಣಿ ಇಲ್ಲದೇ ಇರತಕ್ಕಂಥ RSS ಸಂಘಟನೆಗೆ ಅತ್ಯಂತ ಸರಳವಾದಂಥ ಪ್ರಶ್ನೆಯನ್ನು ಕೇಳಿ ನಿಮ್ಮ ನೋಂದಣಿಯ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಅದರ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ರವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಬರೆದ ಮೇಲೆ 100 ವರ್ಷಗಳ ಹಳೆಯದಾದಂಥ ಸಂಘಟನೆ ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದಕ್ಕೆ ಉತ್ತರವನ್ನು ಕೊಡೋದನ್ನು ಬಿಟ್ಟು ಆಕಾಶನೇ ಕಳಿಸಿ ಮೈ ಮೇಲೆ ಬಿದ್ದುಕೊಂಡಂಗೆ ಇವತ್ತು ಅವ್ರಿಗೆ ಪ್ರಶ್ನೆಗೆ ಉತ್ತರವನ್ನು ಕೊಡದೇ ಅವರ ಮೇಲೆ ಯಾರು ಇವರು ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಯಾರು ಪ್ರಿಯಾಂಕ್ ಖರ್ಗೆ ಒಬ್ಬರೇ ಎಲ್ಲ ಪ್ರಶ್ನೆ ಮಾಡ್ತಿರೋದು. ಇದನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ RSS ನೋಂದಣಿಯ ಬಗ್ಗೆ RSSನ ಲೆಕ್ಕಾಚಾರಗಳ ಬಗ್ಗೆ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. 100 ವರ್ಷ ಹಳೆಯದಾದ ಸಂಘಟನೆ, ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಶಾಖೆಗಳಿದ್ದಾವೆ ಅಂತೇಳಿ ಹೇಳ್ತಿರಲ್ಲ. ನೀವು ಲೆಕ್ಕ ಕೊಡಿ, ನೀವು ನೋಂದಣಿಯನ್ನು ತೋರಿಸಿ, ನಿಮ್ಮ ದಾಖಲೆ ಪತ್ರಗಳನ್ನು ತೋರಿಸಿ. ನೀವು ಮಾಡಿಸ್ಕೊಂಡಿಲ್ವಾ? ಮಾಡಿಸ್ಕೊಳ್ಳಿ. ಸಂವಿಧಾನವನ್ನು ಗೌರವಿಸಿ ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿ. ನೀವು ಸಂವಿಧಾನವನ್ನು ಗೌರವಿಸಿದೆ ಈ ದೇಶಕ್ಕೊಂದು ಕಾನೂನು ಆದರೆ ನಿಮಗೊಂದು ಕಾನೂನೇ. ಈ ರೀತಿ ಲೆಕ್ಕ ಕೇಳಿದ್ರೆ ನೋಂದಣಿ ಇಲ್ಲದೆ ಇರ್ತಕ್ಕಂಥ RSSನ ಪ್ರಶ್ನೆ ಮಾಡಿದ್ರೆ ಅದು ದೇಶದ್ರೋಹನ? ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ. ನೀವು ಯಾರೋ ಹೈಕೋರ್ಟ್ ಅಡ್ವೊಕೇಟ್ಗಳ ಕೈಲಿ, ಬಲಪಂಥೀಯರ ಕೈಲಿ, ದ್ವೇಷ ಭಾಷಣ ಮಾಡೋರ ಕೈಲಿ ಆರ್ಟಿಕಲ್ಗಳು ಬರೆಸ್ತಾ ಇದ್ದೀರಿ. ಇದನ್ನು ಕೇಳಿರ್ತಕ್ಕಂಥದ್ದೇ, ಈ ನೋಂದಣಿಯನ್ನು ಕೇಳಿರ್ತಕ್ಕಂಥದ್ದೇ ಮಹಾ ಅಪರಾಧ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಲ್ಲ. ಇದೆಲ್ಲ ನಡೆದಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನಬದ್ಧ ವ್ಯವಸ್ಥೆಯಲ್ಲಿ ಇದು. ಈ ದೇಶಕ್ಕೊಂದು ಕಾನೂನು ಆದರೆ RSSಗೊಂದು ಕಾನೂನು ಅಲ್ಲ. ಸಂವಿಧಾನಕ್ಕಿಂತ RSS ದೊಡ್ಡದೇನಲ್ಲ. ಹಾಗಾಗಿ ಈ ದೇಶದ ನೆಲದ ಕಾನೂನನ್ನು ಗೌರವಿಸಿ RSS ನೋಂದಣಿಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಈ ದೇಶದ ನಾಗರಿಕರ ಪರವಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. RSS ಸಂಘಟನೆ ನೋಂದಣಿ ಆಗಲಿಲ್ಲ ಸಂವಿಧಾನ ಪ್ರಕಾರವಾಗಿ ಅಂತಂದರೆ ಆ RSS ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತೇಳಿ ಈ ಎಲ್ಲ ನಮ್ಮ ಒಂದು ಪ್ರಗತಿಪರ ಮುಖಂಡರುಗಳ ಪರವಾಗಿ ನಾವು ಒಂದು ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಸರ್.